ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಸಿಡಿದೆದ್ದು ಬಿಟ್ಟಿದ್ದಾರೆ. ಅದ್ಯಾಕಪ್ಪ ಅಂತಂದರೆ, ಶತಾಯ ಗತಾಯ ಯಾವುದೇ ಕಾರಣಕ್ಕೆ ರೈತರ ಜಮೀನನ್ನು ವಶಪಡಿಸಿಕೊಂಡು ಅಲ್ಲೊಂದು ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಹಠ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರದ್ದು. ಈ ಹಠ ಸಾಧು ಅಲ್ಲ, ಸರಿಯಲ್ಲ, ಇದನ್ನು ಯಾವುದೇ ಕಾರಣಕ್ಕೆ ನಾವು ವಿರೋಧ ಮಾಡಿಯೇ ಸಿದ್ಧ ಅನ್ನುವಂಥ ಹಠ ಮತ್ತು ಹೋರಾಟ JDS ನಾಯಕರದ್ದು. ಯಾರು ಗೆಲ್ತಾರೆ ಅನ್ನುವಂಥ ದೊಡ್ಡ ಮಟ್ಟದ ಚರ್ಚೆಯ ನಡುವೆನೇ ಇವತ್ತು ಸ್ವತಃ ರಾಜ್ಯ ಸರ್ಕಾರ ಬಿಡದಿಯ ಟೌನ್ಶಿಪ್ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ಅಂದರೆ ಜಮೀನು ಒಂದು ಇದನ್ನು ತೆಗೆದುಕೊಳ್ಳೋದಕ್ಕೆ ನೋಟಿಫಿಕೇಷನ್ನ ಜಾರಿ ಮಾಡಿಬಿಟ್ಟಿದೆ ಅಲ್ವಾ. ಹಾಗಾಗಿ ಈ ಕುರಿತಂತೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಇವತ್ತು ನಡೆದಿದೆ. ಅಲ್ಲಿನ ಬಿಡದಿ ಬಳಿಯ ರೈತರು ಸರ್ಕಾರದ ವಿರುದ್ಧ ಬೈಕ್ ರ್ಯಾಲಿಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಹಲವಾರು ರಾಜಕೀಯ ಪಕ್ಷಗಳ ನಾಯಕರು ಕೂಡ ತಮ್ಮ ಸಪೋರ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಕೂಡ ಇದ್ದೀವಿ ಅಂತ ಅವ್ರ ಜೊತೆಗಿದ್ದಾರೆ. ಪ್ರಮುಖವಾಗಿ HD ಕುಮಾರಸ್ವಾಮಿ, ಯಾಕಂದರೆ ಬಿಡದಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಫಾರ್ಮ್ ಹೌಸು ಎಲ್ಲ ಕಟ್ಕೊಂಡಿರ್ತಕ್ಕಂಥ ಜಮೀನು ಮಾಡಿಕೊಂಡು ಅವರೇ ಮಾತುಗಳಲ್ಲಿ ಹೇಳೋದಾದರೆ, ನಾನಿಲ್ಲಿ ಉಳುಮೆ ಮಾಡ್ತಾ ಇದ್ದೀನಿ, ನಾನಿಲ್ಲಿ ಒಂದು ವ್ಯವಸಾಯ ಮಾಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು HD ಕುಮಾರಸ್ವಾಮಿ ಹೇಳ್ತಾರಲ್ಲ, ಅವರು ಇವತ್ತು ಅಲ್ಲಿ ಬಂದುಬಿಟ್ಟಿದ್ದಾರೆ. ಏನಾಗುತ್ತೆ ಇದೆಲ್ಲ ದೊಡ್ಡ ಮಟ್ಟದ ಚರ್ಚೆ. ಯಾಕೆ ಹೀಗೆ ಬಿಡದಿ ಟೌನ್ಶಿಪ್ ಸರ್ಕಾರದ ಹಠ ಬಿಡ್ತಾ ಇಲ್ಲ, JDSನ ಕುಮಾರಸ್ವಾಮಿಗಳಿಗೆ ಯಾಕೆ ಈ ಥರದ ಒಂದು ವಿರೋಧಾಭಾಸಕ್ಕೆ ಕೂತ್ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಿದ್ದೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಬಿಡದಿಯ ರೈತರು ಅಕ್ಷರಶಃ ಬೀದಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸರ್ಕಾರದ ಅತಿಕ್ರಮಣ ನೀತಿ ವಿರುದ್ಧ ತಮ್ಮ ದೊಡ್ಡ ಮಟ್ಟದ ಹೋರಾಟವನ್ನು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬಿಡದಿಯಲ್ಲಿ ಇರತಕ್ಕಂಥ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ನಿರ್ಮಾಣ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಾವು ಬೆಂಗಳೂರು ಅಭಿವೃದ್ಧಿಯ ಖಾತೆಯನ್ನು ಇಟ್ಕೊಂಡಿದ್ದಾಗಲೂ ಕೂಡ, ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡೋದಕ್ಕೆ ಸಾಕಷ್ಟು ಶ್ರಮ ವಹಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು DCM ಆಗಿದ್ದಾಗಲೂ ಕೂಡ ಈ ಯೋಜನೆಗೆ ಚಾಲನೆಯನ್ನು ಕೊಡ್ತಾನೆ ಬಂದರು. ಆಗಿನಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸುಮಾರು 450 ದಿನಗಳಿಂದ ಈ ಒಂದು ರೈತರ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು. ಯಾವುದೇ ಕಾರಣಕ್ಕೆ ನಮ್ಮ ಜಮೀನನ್ನು ಬಿಡೋದಿಲ್ಲ, ಇದು ಕೃಷಿ ಜಮೀನು, ನಮಗೆ ಕೃಷಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ನೀವು ಎಷ್ಟು ಕೊಡ್ತೀನಂದ್ರೂ ನಾವು ನಮ್ಮ ಜಮೀನು ಬಿಡೋದಿಲ್ಲ ಅನ್ನೋವಂಥ ಪ್ರತಿಭಟನೆಯನ್ನು ಕೆಲ ರೈತರು ಹೇಳ್ತಿದ್ದಾರೆ. ಆದರೆ ಈತ ಕಡೆ ಸರ್ಕಾರ ಹೇಳೋದೇ ಬೇರೆ ಮತ್ತು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳುವಂಥದ್ದೇ ಬೇರೆ. ಇಲ್ಲಿಲ್ಲ, ಅಲ್ಲಿ ಒಂದು ಬೆಂಗಳೂರು ಅಭಿವೃದ್ಧಿಪಡಿಸಬೇಕಾಗಿದೆ, ಇಲ್ಲಿ ತುಂಬ ಟ್ರಾಫಿಕ್ ಆಗ್ತಾ ಇದೆ ಮತ್ತು ಬೆಂಗಳೂರು ಸಿಟಿನೇ ಅಭಿವೃದ್ಧಿಪಡಿಸೋದಕ್ಕಿಂತ ಬೆಂಗಳೂರು ಸುತ್ತಮುತ್ತಲಿನ ಭಾಗಗಳನ್ನು ಅಭಿವೃದ್ಧಿಪಡಿಸಿದರೆ ಜನಬಳಕೆಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದರು. ಅಲ್ಲಿ ಹೇಳಿದ್ರು ಅವರು, ಸುಮಾರು 80ರಷ್ಟು ರೈತರು ಈಗ ತಮ್ಮ ಜಮೀನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರಿಗೆ ವಿವಿಧ ರೀತಿಯ ನಾವು ಭರವಸೆಗಳನ್ನು ಕೂಡ ಕೊಟ್ಟಿದ್ದೀವಿ. ಯಾರು ಜಮೀನು ಕೊಡ್ತಾರೆ ಅವರಿಗೆ ಸರ್ಕಾರಿ ಬೆಲೆ ಎಷ್ಟಿದೆ ಆ ತರಹದ ಒಳ್ಳೆ ಬೆಲೆಯನ್ನು ಕೂಡ ಕೊಡ್ತಾ ಇದ್ದೀವಿ, ಜೊತೆಗೆ ಒಂದೊಂದು ಸೈಟನ್ನು ಕೂಡ ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಇವೆಲ್ಲ ಹಗ್ಗ ಜಗ್ಗಾಟ ನಡೀತಾ ಇರುವಂಥ ಈ ಸಂದರ್ಭದಲ್ಲೇ ಇವತ್ತು ದಿಢೀರನೆ ರಾಜ್ಯ ಸರ್ಕಾರ ಒಂದು ಬಿಡದಿಯಲ್ಲಿರ್ತಕ್ಕಂಥ 518 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳುವ ನೋಟಿಫಿಕೇಶನ್ನ ಹೊರಡಿಸಿಬಿಟ್ಟಿದೆ, ಅಧಿಸೂಚನೆಯನ್ನು ಹೊರಡಿಸಿಬಿಟ್ಟಿದೆ. ಯಾವಾಗ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿಬಿಡುತ್ತೋ ಆವಾಗಲೇ ನೋಡಿ ರೈತರು, ಸಿಡಿದೆದ್ದಿರ್ತಕ್ಕಂಥ ರೈತರು ಬೀದಿಗೆ ಇಳಿದು ಬಿಡದಿಯಿಂದ ಬೆಂಗಳೂರಿನವರೆಗೂ ಕೂಡ ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಯಾವುದೇ ಕಾರಣಕ್ಕೆ ನಾವು ಇದನ್ನು ಬಿಡೋದಿಲ್ಲ ಅನ್ನೋಂಥ ಮಾತನ್ನೇ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಪರಿಸ್ಥಿತಿ ಅಷ್ಟು ಸರಳವಾಗಿಲ್ಲ. ಕೇವಲ ರೈತರು ಹೇಳುವಂಥ ವರ್ಷನ್ನೇ ಇಲ್ಲಿಲ್ಲ, ಜೊತೆಗೆ ಸರ್ಕಾರ ಏನು ಹೇಳ್ತಾ ಇದೆ ಅದು ಕೂಡ ಸತ್ಯ ಅಲ್ಲ. ಎರಡೂ ಕಡೆ ಸತ್ಯವೂ ಇದೆ, ಒಂದಷ್ಟು ಸುಳ್ಳು ಇದೆ. ಈಗ ನೋಡಿ, ಸರ್ಕಾರದ ಕಡೆಯಿಂದಾನೇ ನೋಡೋದಾದರೆ ನಾನು ಹೇಳಿದಾಗೆ ರೈತರಲ್ಲಿ ಜಮೀನು ಕೊಡೋಕ್ಕೆ ತಯಾರಿದ್ದಾರೆ ಅನ್ನೋಂಥ ಮಾತನ್ನು ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಮುಖ್ಯಮಂತ್ರಿಗಳು. ಅದಲ್ಲದೆ ಈಗಾಗಲೇ ಒಂದಷ್ಟು ಜನ ತಮ್ಮ ಪತ್ರಗಳನ್ನು ಸಲ್ಲಿಸಿದ್ದಾರೆ, ಒಪ್ಪಂದವೂ ಕೂಡ ನಡೆದಿದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆತ ಕಡೆ ಇದಕ್ಕೆ ಪ್ರತಿರೋಧವಾಗಿ ಶತಾಯಗತಾಯ ತಮ್ಮ ರಾಜಕೀಯ ಹೋರಾಟವನ್ನೇ ಅಂತ ಮಾಡ್ಕೊಂಡಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೆ ರೈತರ ಜಮೀನು ಸರ್ಕಾರದ ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಕುಮಾರಸ್ವಾಮಿಗಳು ಮಾಧ್ಯಮದ ಮುಂದೆ ಬಂದು ಒಂದು ಮಾತು ಹೇಳಿರ್ತಕ್ಕಂಥದ್ದು, ಮಾಜಿ ಮುಖ್ಯಮಂತ್ರಿಗಳು ಅವ್ರು ಹೇಳ್ತಾರೆ, 80% ರೈತರ ವಿರೋಧ ಇದೆ ಈ ಬಿಡದಿ ಟೌನ್ಶಿಪ್ಗೆ. ಒಂದು ರೀತಿ ಸರ್ಕಾರ
ಸರ್ಕಾರ ದಬ್ಬಾಳಿಕೆ ನೀತಿಯನ್ನು ಅನುಸರಿಸ್ತಾ ಇದೆ, ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ನಾನು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ಸಿದ್ಧ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ರೈತರಿಗಾಗಿ ಬೀದಿಗಿಳಿಯಲು ಸಿದ್ಧ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳ್ತಾರೆ. ರೈತರ ಜಮೀನು ಹೊಡೆಯಲು DK ಶಿವಕುಮಾರ್ ತಂತ್ರ ಹೆಣೆದಿದ್ದಾರೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ ಅವರು ಅಲ್ವಾ. ಹಾಗಾಗಿ ಕುಮಾರಸ್ವಾಮಿ ಅವರು ಮುಂದುವರೆದು ಮತ್ತೆ ಹೇಳ್ತಾರೆ, ಕೃಷಿ ಜಮೀನನ್ನು ಟೌನ್ಶಿಪ್ ಮಾಡೋ ಅವಶ್ಯಕತೆ ಏನಿದೆ, ಇವತ್ತು ಡಿನೋಟಿಫಿಕೇಶನ್ ಮಾಡೋದು ಬಿಟ್ಟು ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ, ಹೋರಾಟ ಬಿಡಲ್ಲ, ಇವತ್ತು ಅಧಿಸೂಚನೆ ವಿರುದ್ಧ ನಾನು ಮತ್ತೆ ರೈತರನ್ನು ಒಕ್ಕಲೆಬ್ಬಿಸೋದಕ್ಕೆ ನಾನು ತಯಾರು, ರೈತರ ಜೊತೆಗೆ ನಾನು ನಿಂತ್ಕೊಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದ್ರ ಜೊತೆಗೆ ಮತ್ತೊಂದು ಗುರುತರವಾದ ಆರೋಪವನ್ನು DK ಶಿವಕುಮಾರ್ ಮೇಲೆ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು. 2 ವರ್ಷ CM ಆಗಿದ್ಬಿಟ್ರೆ DK ಶಿವಕುಮಾರ್ ಅವರೇ ಮುಂದಿನ ಈ 2 ವರ್ಷ ಅಲ್ಲದೆ ಮುಂದಿನ 5 ವರ್ಷನೂ ನಾನೇ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಈ 2 ವರ್ಷಗಳ ಕಾಲ ಅವರೇ DK ಶಿವಕುಮಾರ್ ಅವರು CM ಆಗಿಬಿಟ್ರೆ ವಿಧಾನಸೌಧನನ್ನೇ ಅದೇನು ಮಾಡಿಬಿಡ್ತಾರೋ ಗೊತ್ತಿಲ್ಲ ಅನ್ನುವಂಥ ಮಾರ್ಮಿಕ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೋಬಹುದು, ಬಿಡದಿಯಲ್ಲಿರ್ತಕ್ಕಂಥ ರೈತರ ಜಮೀನನ್ನು ಕಬಳಿಸ್ತಾ ಇದ್ದಾರಲ್ವಾ, ಇವ್ರಿಗೆ ವಿಧಾನಸೌಧ ಕೈಗೆ ಬಂದಿರೋದ್ರಿಂದ ವಿಧಾನಸೌಧ ಇನ್ನೇನು ಮಾಡಿಬಿಡ್ತಾರೋ ಅನ್ನೋವಂಥ ಮಾತನ್ನು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಈ ಕಡೆ ಸರ್ಕಾರ ಮತ್ತು ರೈತರು ಜಗಳದ ನಡುವೆ ಸರ್ಕಾರ ಇನ್ನೊಂದು ಕ್ಲಾರಿಫಿಕೇಶನ್ ಕೂಡ ಕೊಡ್ತಾ ಇದೆ. ನೋಡಿ, ಏನಿದು ಬಿಡದಿ ಒಂದು ಟೌನ್ಶಿಪ್ ಯೋಜನೆ ಇದೆ, ಇದು ನಾವು ಮಾಡಿದ್ದಲ್ಲ. ಸ್ವತಃ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಜಮೀನು. ಹಾಗಾದರೆ ಇದು ಸರ್ಕಾರದ ವಿರುದ್ಧ ಕ್ರಮ ಅನ್ನೋಂಥದ್ದಾದರೆ, ರೈತರ ವಿರೋಧಿ ಕ್ರಮ ಅನ್ನೋಂಥದ್ದಾದರೆ ಯಾಕೆ ಡಿನೋಟಿಫಿಕೇಶನ್ ಮಾಡಲಿಲ್ಲ ಕುಮಾರಸ್ವಾಮಿಗಳು? ಯಾಕೆ ಆ ಒಂದು ಅಧಿಸೂಚನೆಯನ್ನು ತಿರಸ್ಕಾರ ಮಾಡಲಿಲ್ಲ? ಆವಾಗ ಸುಮ್ಮನಿದ್ದು ಈಗ ನಾವು ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಅಭಿವೃದ್ಧಿ ಯೋಜನೆ ಮಾಡೋದಕ್ಕೆ ಬಂದರೆ ಇವರು ಅಡ್ಗಾಲು ಹಾಕ್ತಿದ್ದಾರೆ. ಇದರ ಹಿಂದೆ ರಾಜಕಾರಣ ಇದೆ, ರಾಜಕೀಯ ಕುತಂತ್ರ ಇದೆ, ರೈತರನ್ನ ಎತ್ತಿ ಕಟ್ಟುವಂಥ ಕುತಂತ್ರ ಅಡಗಿದೆ ಅನ್ನುವಂಥ ಮಾತನ್ನು ಸ್ವತಃ DK ಶಿವಕುಮಾರ್ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಮಟ್ಟದ ಒಂದು ಈಗ ಚರ್ಚೆ, ಒಂದು ರೀತಿ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ವಿಪಕ್ಷವಾಗಿರ್ತಕ್ಕಂಥ JDS, ಅದರಲ್ಲೂ ಈ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ಈ ಇಬ್ಬರು ಮದಗಜಗಳ ಹೋರಾಟ ಶುರುವಾಗ್ಬಿಟ್ಟಿರ್ತಕ್ಕಂಥದ್ದು. HD ಕುಮಾರಸ್ವಾಮಿ, DK ಶಿವಕುಮಾರ್ ಇವರಿಬ್ಬರ ನಡುವಿನ ಮತ್ತೊಂದು ಸುತ್ತಿನ ಹೋರಾಟ ಈ ಬಿಡದಿ ಟೌನ್ಶಿಪ್ ಮತ್ತು ರೈತರನ್ನು ಒಕ್ಕಲೆಬ್ಬಿಸುವಂಥ ವಿಚಾರದಲ್ಲಿ. ಹಾಗಾಗಿ ನೋಡಿ, ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅದೇನೋ ದೂತ್ ಕಾ ಧುಲಾ ಅಂತ ಹೇಳ್ತಾರಲ್ಲ, ತುಂಬ ಹಾಲಿನಿಂದ ತೊಳೆದಿರತಕ್ಕಂಥ ವ್ಯಕ್ತಿತ್ವದ ರಾಜಕಾರಣಿ ಏನಲ್ಲ. ಅದು ಯಾಕೆ ಅವರು ಮತ್ತೆ ಬಿಡದಿ ಟೌನ್ಶಿಪ್ಗೆ ನೋಟಿಫಿಕೇಶನ್ ಮಾಡಿದರು, ಅದಕ್ಕೆ ಬಗ್ಗೆ ಸ್ಪಷ್ಟ ಉತ್ತರ ಯಾಕೆ ಕೊಡೋದಿಲ್ಲ? ರಾಜ್ಯದ ಜನ, ಇದು ಕೇವಲ ಕಾಂಗ್ರೆಸ್ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಅಲ್ಲ, ರಾಜ್ಯದ ಜನ ಕೇಳಿದ್ರು ಇದಕ್ಕೆ ಉತ್ತರ ಕೊಡಬೇಕು ತಾನೆ ಅಲ್ವಾ? ಇದು JDS ಸರ್ಕಾರದ ಯೋಜನೆ ಅಂತಂದೇಳಿ ಹೇಳ್ತಾರಲ್ಲ, ಇದಕ್ಕೆ ಯಾಕೆ ಅವ್ರು ಸ್ಪಷ್ಟನೆ ಕೊಡಲ್ಲ ಅಲ್ವಾ? HD ದೇವೇಗೌಡರು ಇದನ್ನು ವಿರೋಧ ಮಾಡಿರೋರು ಈಗ ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ? BJP ರಾಜ್ಯಸಭಾ ಸ್ಥಾನಕ್ಕೆ ಅವಕಾಶ ಕೊಡದೇ ಇರೋ ಒಂದೇ ಕಾರಣಕ್ಕೋಸ್ಕರ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರಾ? ನಾನು ಹೋರಾಟ ಮಾಡ್ತೀನಿ ಅಂತಂದೇಳಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ HD ದೇವೇಗೌಡರು ಎಲ್ಲಿದ್ದಾರೆ? ಎಲ್ಲದಕ್ಕಿಂತ ಪ್ರಮುಖವಾಗಿ ಯಾಕೆ ಬಿಡದಿ ರೈತರ ಒಂದು ಹೋರಾಟಕ್ಕೆ ಕೇವಲ HD ಕುಮಾರಸ್ವಾಮಿ ಮಾತ್ರ ಬರ್ತಾ ಇದ್ದಾರೆ? ಎಲ್ಲಿದ್ದಾರೆ HD ರೇವಣ್ಣ? ಎಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ? ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ? ಪ್ರಜ್ವಲ್ ರೇವಣ್ಣ ಅಲ್ಲಿದ್ದಾರೆ ಅಲ್ವಾ? ಹೌದೌದು, ಪ್ರಜ್ವಲ್ ರೇವಣ್ಣ ಬಿಟ್ಟರೆ ಅವರ ಸಹೋದರ ಸೂರಜ್ ರೇವಣ್ಣ ಇದ್ದಾರಲ್ಲ, MLC ಸ್ವಾಮಿ ಅವರು, ಎಲ್ಲಿದ್ದಾರೆ? ಅವರು ಇಲ್ವಲ್ಲ. ಎಲ್ಲಿದ್ದಾರೆ ಡಾಕ್ಟರ್ ಮಂಜುನಾಥ್, ದೇವೇಗೌಡ ಅವರ ಅಳಿಯರು ಕೂಡ ಆಗಿರ್ತಕ್ಕಂಥ ಸಂಸದರು ಎಲ್ಲಿದ್ದಾರೆ? ಯಾಕೆ ಯಾರು ಕೂಡ ಒಂದು ರೀತಿ ಗ್ರೂಪ್ ಆಗಿ ಬರ್ತಾ ಇಲ್ಲ, ಕೇವಲ ಕುಮಾರಸ್ವಾಮಿಯಾಗಿ ಬಡದಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ಬಿಡದಿ ರೈತರ ಹೋರಾಟಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಎಂಟ್ರಿ ಪಡೆದಿರ್ತಕ್ಕಂಥದ್ದು. ಇದು HD ಕುಮಾರಸ್ವಾಮಿ ಮತ್ತು ಬಸನಗೌಡ ಪಾಟೀಲ್ರವರ ಮತ್ತೆ ಹೊಂದಾಣಿಕೆಯ ಅಥವಾ ಒಂದಾಗಿರ್ತಕ್ಕಂಥ ರಾಜಕಾರಣಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ತೋರ್ಪಡಿಕೆ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಈಗ ನೋಡೋಣ, ಈಗ ರೈತರು ಬೀದಿಗಿಳಿದು ಬಿಟ್ಟಿದ್ದಾರೆ. ಸ್ವತಃ ಈಗ DK ವಿರುದ್ಧ HD ಕುಮಾರಸ್ವಾಮಿ ಮತ್ತು ಯತ್ನಾಳ್ ತೊಡೆ ತಟ್ಟಿದ್ದಾರೆ. ಅದೇನು ಪರಿಣಾಮ ಆಗುತ್ತೋ, ಸರ್ಕಾರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಂಗೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಅನುಷ್ಠಾನ ಮಾಡುತ್ತೋ, ಅಥವಾ HD ಕುಮಾರಸ್ವಾಮಿ ಅವರು ಮತ್ತೆ ಹೋರಾಟವನ್ನು ಶುರು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೋ, ಅದೇನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ನನ್ನ ಬಳಿ ಇನ್ನೊಂದು ಸುದ್ದಿ ಇದೆ, ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಆ ಸುದ್ದಿಯನ್ನು ತೋರಿಸೋದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.